ಎಷ್ಟಾಯ್ತದ 20ನೇ ರೌಂಡ್ ಸರ್ ಕಾಂಗ್ರೆಸ್ ವಿನ್ ಅದ ಲೀಡ್ 20 ನಾವು ಎಲ್ಲ ಕರ್ನಾಟಕ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಸೋಮನಾಥ್ ಅವ್ರಿಗೆ ಕನ್ನಡ ವಿಧಾನಸಭಾ ಕ್ಷೇತ್ರದ ಏನು ಬೈ ಎಲೆಕ್ಷನ್ ನಲ್ಲಿ ನಮ್ಮ ಸಮರ್ಥನ ಇವತ್ತು ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ನಮ್ಮ ದಾವಣಗೆರೆ ದಕ್ಷಿಣದ ತಡಿಯಪ್ಪ ಅವ್ನು ತಳಗಿಡಿಸಪ್ಪ ನಮ್ಮ ದಾವಣಗೆರೆ ದಕ್ಷಿಣ ಮತದಾರ ಬಂಧುಗಳಿಗೆ ತುಂಬ ಹೃದಯದಿಂದ ತಡಿಯಪ್ಪ ಕೃತಜ್ಞತೆಗಳು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಮುಖ್ಯವಾಗಿ ಏನು ನಮ್ಮ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಅವರ ಮೊಮ್ಮಗನೂ ಇವತ್ತು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ಸಂಪೂರ್ಣವಾದ ವಿಶ್ವಾಸ ನಂಬಿಕೆ ಇದೆ. ಅದೇ ನಿಟ್ಟಿನಲ್ಲಿ ಅವನು ಮುಂದೆ ಸಾಗಲಿ, ಅದಕ್ಕೆ ಸಂಪೂರ್ಣವಾದ ನಮ್ಮ ಸಹಕಾರನೂ ಇದೆ. ಮತ್ತು ದಾವಣಗೆರೆ ಜನತೆಯ ಹೆಚ್ಚು ಸಹಕಾರದಿಂದ ಇವತ್ತು ಬಡವರು ಎಲ್ಲ ಜಾತಿ ಜನಾಂಗದವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿ, ಮೂಲ ಸೌಕರ್ಯಗಳನ್ನ ಹೆಚ್ಚು ಗಮನದಲ್ಲಿಟ್ಕೊಂಡು ಕೆಲಸಗಳನ್ನ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ಅವಾಗ ಸೈಫುಲ್ ಅವ್ರು ನಿಂತಿದ್ರು ಅಂತ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಅದಾದ ಮೇಲೆ ಸೈಫುಲ್ ಅವ್ರು ನಿಂತಾಗ 27,000 ತಗೊಂಡಿದ್ದರು. ಅದಾದ ಮೇಲೆ ಇವರು ಅತಾವುಲ್ಲಾ ಖಾನ್ ಅವ್ರು ನಿಂತಿದ್ದರು. ಅವಾಗ ನಮ್ಮ ತಂದೆಯವರು 1300 ಓಟ್ನಾಗ ಗೆದ್ದಿದ್ರು. ಒಂಟಿ ಇಕ್ಬಾಲು ಒಂದು ಸತಿ ನಿಂತಾಗ ಅವರು 18,000 ತಗೊಂಡಿದ್ರು ಪಂಪಾಪತಿ ಎದುರಿಗೆ. 18,000, ಪಂಪಾಪತಿಯವರು 24,000, ಆಮೇಲೆ ನಾಗಮ್ಮ ಕೇಶಮೂರ್ತಿ ಅವರು 15,000, 14,000 ತಗೊಂಡಿದ್ರು. ಹಂಗೆ ಇದು ಕಾಲಚಕ್ರ. ಆದರೆ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಮುಖ್ಯ. ಜನಗಳು ಎಲ್ಲ ಸಮಾಜದವರು ಎಲ್ಲ ವಾರ್ಡ್ನಲ್ಲಿ ಮತ ಬಿದ್ದವು. ಹಂಗಾರೆ ವಾರ್ಡ್ಗಳ ಮತ ಬಿದ್ದಿಲ್ಲ ಏನಾಗ ಎಲ್ಲ ವಾರ್ಡ್ನಾಗ ಹಾಕ್ಯಾರ ಇಲ್ಲ. ಈಗ ಇಂಡಿಪೆಂಡೆನ್ಸು ಭಾಳ ಜನ ನಿಂತಿದ್ರು, ಇಂಡಿಪೆಂಡೆನ್ಸ್ಗಳಿಗೂ ಬಿದ್ದವು. ಮತ್ತು ಎಲ್ಲರೂ ನಿಂತಾರೆ, ಎಲ್ಲರಿಗೂ ಮತ್ತು ಅವ್ರು ಗೆಲ್ಬೇಕು ಅಂತ ನಿಂತಿರೋದು. ವಿಶೇಷವಾಗಿ ಕಾರ್ಯಕರ್ತರು ಸರ್, ಈ ಗ್ಯಾರಂಟಿ ಸಮಿತಿಯವರು ಪ್ರತಿಯೊಂದು ಮನೆಗೆ ಹೋಗಿ 60,000 ಕುಟುಂಬಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಕಾರ್ಯಕರ್ತರು, ನಮ್ಮ ರಾಜ್ಯದಿಂದ ಬಂದಂಥ ಎಲ್ಲ ನಮ್ಮ ನಾಯಕರುಗಳು ಮತ್ತು AICCಯಿಂದ ಬಂದಂಥ ಎಲ್ಲ ನಮ್ಮ ನಾಯಕರುಗಳು ಎಲ್ಲರ ಶ್ರಮದಿಂದ KPCC, AICC, ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮತ್ತು ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಸಾಕಷ್ಟು ಜನ ಇವತ್ತು ಬಂದು ನಮ್ಮ ಕ್ಷೇತ್ರದಲ್ಲಿ ವಾರ್ಡ್ ವೈಸ್ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಒಂದು ಎಲ್ಲ ಶ್ರಮದಿಂದ ಇವತ್ತು ನಾವು ಗೆದ್ದಿದ್ದೀವಿ. ಅವರ ಒಂದು ಶ್ರಮ ಇವತ್ತು ಭಾಳ ಮುಖ್ಯ. ಅವರು ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಂದು ಮತಗಳಿಗೆ ಮತಬೇಟೆಯನ್ನು ಮಾಡಿ ನಮಗೂ ಹೇಳಿ ಅವ್ರನ್ನೂ ಕಾಣ್ರಿ ಇವ್ರನ್ನೂ ಕಾಣ್ರಿ ಅಂತ ಹೇಳಿ ಕಳಿಸ್ಕೊಡ್ತಿದ್ರು. ಆ ನಿಟ್ಟಿನಲ್ಲಿ ಅವರ ಒಂದು ಸಹಕಾರ ಭಾಳ ಮುಖ್ಯ ಆಗಿತ್ತು. ಅದನ್ನು ಮಾಡಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಿಂದೊಂದು ಸತಿ ಹಂಗೆ ಹೇಳಿದ್ರು MP ಎಲೆಕ್ಷನ್ನಾಗ. ಗೊತ್ತಾಯ್ತಾ ನಮ್ಮ ತಂದೆಯವ್ರು ಏನಂದಿದ್ರು ಅವಾಗ? ಗೊತ್ತಾಯ್ತಲ್ಲ ನಿಮಗೆ ಏನಂದಿದ್ರು? ಬೇರೆ ಏನೋ ಒಳ್ಳೆ ವರ್ಡ್ ಹೇಳಿದ್ರು. ಅದಕ್ಕೆ ಯಾರ್ದು ನೋಡು ದಾವಣಗೆರೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಜನತೆಗಳ ವಿಶ್ವಾಸ ಮುಖ್ಯ. ಅವರೆಲ್ಲರೂ ಸೇರಿ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ, ಇದು ಒಬ್ಬರು ಕೈಗೆ ಆಗೋ ಕೆಲಸ ಅಲ್ಲ, ಎಲ್ಲರೂ ಸೇರಿ ಟೀಮ್ ವರ್ಕು. ಅದರಲ್ಲಿ ಹೆಚ್ಚು ಕೆಲಸವನ್ನು ಮಾಡಿ ಇವತ್ತು ಗೆಲ್ಲಿಸಲಿಕ್ಕೆ, ಅವರ ಮತಗಳನ್ನ ಪಡೀಲಿಕ್ಕೆ ಕಾರಣಭೂತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಗೆದ್ದಿದ್ದೇವೆ. ಏನು ಹಿಂದಿನಿಂದಲೂ ಮಾಡಿ ಬಂದಂಥ ಕೆಲಸ ಕಾರ್ಯಗಳು 93ರಿಂದ 94ರಿಂದ ಇಲ್ಲಿ ಮಠ ಮಾಡಿದಂಥ ಕೆಲಸ ಕಾರ್ಯಗಳು ಏನಿದಾವೋ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಿ ತೋರಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಜನಗಳು ನಮಗೆ ಮತವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆಯವರು ಹಿರಿಯರು, ಈಗ ಮತ್ತೆ ಕಿರಿಯರು ಹಿರಿಯರು ಅವರು 95 ತನಕ ಇದ್ದರು. 95, 92ನಲ್ಲಿ ಅವರು MLA ಆಗಿದ್ದರು. 92, 93ಅಲ್ಲಿ. ಈಗ ಇವನು ಕಿರಿಯನಾಗಿ ಶಾಸಕನಾಗಿದ್ದಾನೆ. ಮತ್ತು ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮುಂದುವರಿತಾನೆ. ಜೊತೆಗಿದ್ದ, ಅವ್ರ ಜೊತೆಗೆ ಇದ್ದು ಅಡ್ಡಾಡ್ತಿದ್ದ. ಪ್ರತಿಯೊಂದು ವಿಚಾರಗಳಲ್ಲಿ ಗೊತ್ತಾಯ್ತು ರಾಜಕಾರಣ ಅನ್ನೋದು.
ಅದರಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೆ ಒಗ್ಗೂಡಿಸ್ಕೊಂಡು ಯಾವ ಭಿನ್ನಾಭಿಪ್ರಾಯ ಇಲ್ಲದಲೇ ಸರಿ ಸಮಾನವಾಗಿ ಹೋಗ್ತಾನೆ ಅಂತ ನಮ್ಗೆ ನಂಬಿಕೆ ಇದೆ. ಬೆಳಗ್ಗೆ ಆ ಸ್ಟ್ರಾಂಗ್ ರೂಮ್ ಹೊಡೆಯುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಯಿತು. ಸೊ ಇದ್ರ ಬಗ್ಗೆ ಅವ್ರು ಕೋರ್ಟಿಗೆ ಹೋಗ್ತಾರೆ ಗೊತ್ತಿಲ್ಲಪ್ಪ ನನಗೆ ಏನು ಅನ್ನೋದು. ಅದೇನೋ ಸ್ಟ್ರಾಂಗ್ ರೂಮ್ ಅದೇ ಟಿ ವಿಯಾಗ ನೋಡಿದ್ದು ನಾನು. ಅದೇನೋ ಕೀ ಯಾರೋ ಎಲ್ಲೋ ಹೋಗಿತ್ತು ಏನೋ ಅಂತಂದು. ಅದು ಏನಿದೆಯೋ ಗೊತ್ತಿಲ್ಲ. ಲೀಗಲಾಗಿ ಇರುತ್ತೆ ಅದು. ಎಲೆಕ್ಷನ್ ಕಮಿಷನ್ ಕಡೆಯವರು ಇರ್ತಾರೆ, ಡಿ ಸಿ ಅವರು ಇರ್ತಾರೆ, ಎಲ್ಲರೂ ಅಫಿಷಿಯಲ್ಸ್ ಇರ್ತಾರೆ. ಅದ್ರಾಗೇನು ಲೋಪ ಆಗ್ತೈತಿ. ಲೋಪ ಏನಾಗಲ್ಲ. ಆ ನಿಟ್ಟಿನಲ್ಲಿ ಸರ್ ಎಸ್ ಡಿ ಪಿ ಐ ಪಡೆದ ಮತಗಳೆಲ್ಲವೂ ಸಹ ಕಾಂಗ್ರೆಸ್ ಮತ ಬ್ಯಾಂಕ್. ಅದು ಅವ್ರಿಗೆ ಬಲ ತುಂಬಿದವ್ರು ಯಾರು ಅಂತ ಪ್ರಶ್ನೆ. ಎಲ್ಲ ಗೊತ್ತಾಗಿ ಹಾಕತ್ತಪ್ಪ. ಏನೋ ಎಲ್ಲ ಗೊತ್ತಾಗಿ ಹಾಕೈತಿ. ಗೊತ್ತಾಗಿರೋದಕ್ಕೆ ಅವರು ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡ್ರು. ಈಗ ಅದ್ರ ಮ್ಯಾಗ ಮೇಲದನ್ ದೇವರು ತೋರಿಸ್ತಾನೆ. ಹೈಕಮಾಂಡ್ ಏನಾರು ಅವ್ರ ಮೇಲೆ ಈಗ ಏನೇನು ತಗೊಂಡಾರಲ್ಲ ಹೈಕಮಾಂಡ್ನವ್ರು, ನನಗೇನು ಅಷ್ಟು ಐಡಿಯಾ ಇಲ್ಲ. ಅವರು ತಗೊಂಡಾರ. ಆದರೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಭಾಳ ಒಂದು ಹುಮ್ಮಸ್ಸಿನಿಂದ ಇವತ್ತು ಕೆಲಸವನ್ನು ಮಾಡಿ ಗೆಲ್ಲಿಸಿದ್ದಾರೆ. ಮೊದಲನೇ ಚುನಾವಣೆ. ಇನ್ನೊಂದು ವಿಷಯ ಹಂಚಿಕೊಳ್ಳಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಮಲ್ಲಿಕಾರ್ಜುನ್ ಅವರು ಕೂಡ ಬೈ ಎಲೆಕ್ಷನಲ್ಲೇ ನಿಂತು ಗೆದ್ದಿದ್ರು. ಸೊ ಇವತ್ತು ಸಮರ್ಥ್ ಕೂಡ ಅವ್ರ ಮಗ ಬೈ ಎಲೆಕ್ಷನಲ್ಲೇ ರಾಜಕೀಯ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಅವರ ಅಪ್ಪಾಜಿಯವರು ಅಂದರೆ ನಮ್ಮ ಮಾವನವರು ಮತ್ತು ಸಮರ್ಥ್ ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನು ಅವರ ಮಾರ್ಗದರ್ಶನದಲ್ಲಿ, ಜೊತೆಗೆ ನಮ್ಮ ಎಲ್ಲ ಮುಖಂಡರಿದ್ದಾರೆ ಈ ಭಾಗದಲ್ಲಿ, ಎಲ್ಲ ಸಮಾಜದ ಮುಖಂಡರಿದ್ದಾರೆ, ವೋಟರ್ಸ್ ಇದ್ದಾರೆ. ಸೊ ಅವರೆಲ್ಲರ ನಿರೀಕ್ಷೆಯಂತೆ ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಂದು ಕಡೆ ನಮ್ಮ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಬೇಕು ಅಂತ ಗೊಂದಲ ಇತ್ತು. ಸೊ ಅವೆಲ್ಲದರ ನಡುವೆ ಸಮರ್ಥ ಟಿಕೆಟ್ ಸಾಕಷ್ಟು ಗೊಂದಲ. ಎಲ್ಲದರ ನಡುವೆ ಈಗ ಸಮರ್ಥ ಏನು ಅಲ್ಲ, ಫೈನಲಿ ಈಗ ಟಿಕೆಟ್ ಕೊಡಲೇಬೇಕು ಅಂತ ಕೇಳಿಲ್ಲ. ನಮ್ಮ ಇಡೀ ಕಾರ್ಯಕರ್ತರ ಒಂದು ಪಡೆ, ಮುಖಂಡರ ಪಡೆನೇ ಬೆಂಗಳೂರಿಗೆ ಹೋಗಿ KPCC ವರಿಷ್ಠರನ್ನ ಭೇಟಿ ಮಾಡಿಬಿಟ್ಟು ಸಮರ್ಥ ಒಬ್ಬ ಸೂಕ್ತ ಕ್ಯಾಂಡಿಡೇಟ್. ಯಾಕಂದರೆ ನಾವು ಈಗ 5-6 ವರ್ಷದಿಂದ ನೋಡ್ತಾ ಇದ್ದೀವಿ ಸಮರ್ಥ ಯಾವ ರೀತಿ ಜನರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಆದ್ದರಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ತೀರ್ಮಾನ ಮಾಡಿಬಿಟ್ಟು ಸಮರ್ಥ ಅವರಿಗೆ ಏನು ಟಿಕೆಟ್ ತೊಗೊಂಡು ಬಂದರು, ಇವತ್ತು ಅವರೇ ಮುಂದಾಳತ್ವ ವಹಿಸ್ಕೊಂಡು ಸಮರ್ಥನ ಗೆಲ್ಲಿಸಿದ್ದಾರೆ, ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಗೆಲುವಿನ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಿ ಇವತ್ತು ಗೆದ್ದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅದು ಕೂಡ ಸಮರ್ಥಿಗಿದೆ. ಈಗ ಬಜೆಟ್ ಏನೆಲ್ಲ ಉಪಚುನಾವಣೆ ಸಂದರ್ಭದಲ್ಲಿ 100 ಕೋಟಿ ಅನೌನ್ಸ್ ಆಯಿತು. ಈಗ MLA ಆಗಿದ್ದಾರೆ. ಆ 100 ಕೋಟಿ ಈಗ ITBT ಕಂಪ್ನೀಸ್ ತರಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇದ್ದಾರೆ ಸಾಫ್ಟ್ವೇರ್ ಕಂಪ್ನೀಸಿಗೆ ವರ್ಕ್ ಮಾಡಲಿಕ್ಕೆ. ಸೊ ನಮ್ಮ KSRTCನಲ್ಲೂ ಕೂಡ ಸುಮಾರು 1 ಲಕ್ಷ SFT ಅಷ್ಟು ಜಾಗ ನೋಡಿದ್ದೀವಿ 3 ಫ್ಲೋರ್ಸ್ನಲ್ಲಿ. ಸೊ ಅಲ್ಲೂ ಕೂಡ ಮಾನಿಟರ್ಸ್ ಅಂತೆ, ಡೆಸ್ಕ್ ಅಂತೆ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗಿದೆ. ಸೊ ಬರುವಂತಹ 100 ಕೋಟಿಯಲ್ಲಿ ನಮ್ಮ ಮುಂದಿನ ಎಜುಕೇಟೆಡ್ ಯೂತಿಗೆಗೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂತ ಅದು ಕೂಡ ಇದೆ. ಜೊತೆಗೆ ಈಗಾಗಲೇ ನಮ್ಮ ಮತದಾರರು ಕೂಡ ಸಮೀಕ್ಷೆಗಳಲ್ಲಿ ಮತ್ತು ನಾವು ಕೂಡ ಅವ್ರ ಹತ್ರ ಹೋದಾಗ ಅವರಿಗೆ ಒಂದು ಕಾಲೇಜಿನ ಅವಶ್ಯಕತೆ ಇದೆ, ಆಮೇಲೆ ಆಸ್ಪತ್ರೆ ಕೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ ಎಲ್ಲ, ಅದನ್ನು ಕೂಡ ವಿಸಿಟ್ ಮಾಡಿದ್ದೀನಿ. ಅಲ್ಲೂ ಕೂಡ ನಮ್ಮ MP ಲ್ಯಾಡ್ಸಿಂದ ಫಂಡ್ಸ್ ಹಾಕಿ ಡೆವಲಪ್ ಮಾಡಬೇಕು ಅಂತ ಇದೆ. ಸೊ ಒಟ್ಟಾರೆ ಶಾಸಕರು ಮತ್ತು ನಿಮ್ಮ ಹೊಸ ಶಾಸಕರು, ಸಂಸದರು ಮತ್ತು ಉಸ್ತುವಾರಿ ಸಚಿವರು, ಶಾಮನೂರು ಕುಟುಂಬದವರು ಕೂಡ ಬದ್ಧತೆಯಿಂದ ಜನಸೇವೆ ಮಾಡಲಿಕ್ಕೆ ತಯಾರಿದೆ. ತಾತನ ಸ್ಥಾನ ತುಂಬ್ತಾ ಇದ್ದೀರಿ. ತಾತನವರು 95 ವರ್ಷದ ಹಿರಿಯ ಶಾಸಕರಾಗಿ ದಾಖಲೆ ಮಾಡಿದ್ರು. ನೀವು ಹಿರಿಯ ಶಾಸಕರಾಗಿ ದಾಖಲೆ ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ? ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋರು ಹಂಗೆ ರೀ, ಭಾಳ ದೊಡ್ಡ ಮನಸ್ಸು. ಎಲ್ಲರನ್ನ ಇದು ವ್ಯಕ್ತಿನ ನೋಡಿ ನಾವು ವಿಧಾನಸಭೆ ಕಳಿಸೋದು. ಲೀಡ್ ಎಲ್ಲ ಒಂದು ಕಡೆ ಕಡಿಮೆ. ಹ್ಞೂ ನೀವು ಸ್ಟಾರ್ಟಿಂಗಲ್ಲಿ ಇಲ್ರಿ, ಈಗ ನಂದೇನು ಗೊತ್ತಾ, ನಾನು ಹೊಸಬ್ನಿರ್ಬೋದು ರಾಜಕೀಯಕ್ಕೆ, ಆದರೆ ಇದೆಲ್ಲ ಲೀಡೆಲ್ಲ ಕೊನೆ ತನಕ ಇರ್ತೈತಿ. ಒಬ್ಬರು ಗೆದ್ದ ಮೇಲೆ ಎಲ್ಲ ಮತಗಳು ನನ್ನವು, ನೋಟಾನು ನನ್ನದೇ, ಎಲ್ಲ ಸೇವೆ ನಾನು ಮಾಡಬೇಕು ಅಷ್ಟೇ. ಸಾಕಷ್ಟು ಜವಾಬ್ದಾರಿಗಳು. ಹ್ಞೂ ರೀ, ನಿಜ ರೀ. ಈಗ ನಮ್ಮ ಅಪ್ಪನೂ ರೂಮ್ನಲ್ಲಿ ಅದೇ ಹೇಳ್ತಿದ್ರು, ಈ 19-20ನೇ ರೌಂಡ್ ಬಂದಾಗ ಇದು ಗೆಲುವು ಸೋಲು ಬಗ್ಗೆ ಅಲ್ಲ, ಇದು ಜವಾಬ್ದಾರಿ ಬಗ್ಗೆ. ಈಗ ಜವಾಬ್ದಾರಿ ಬಂದಿತ್ತು ಅಷ್ಟೇ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಸಾಕಷ್ಟು ಜನರಿಗೆ ಮಾತು ಕೊಟ್ಟಿದ್ದೀರಿ, ಮನೆ ಮನೆಗಳಿಗೆಲ್ಲ ಅಭಿವೃದ್ಧಿ ಆಗಿದೆ. ನೀವು ಮೀಡಿಯಾದವರು ಅರ್ಧ ಮಾಡಿದ್ರಿ, ಸವಾಲ್ ಅಂದ್ರೆ ಆದ್ರೆ ಅಭಿವೃದ್ಧಿ ಎಲ್ಲಿ ಆಗಿಲ್ಲ ಅಂತ ಹೇಳ್ರಪ್ಪ, ನಾನು ಮಾಡಿಸ್ತೀನಿ.
ಚಾಲೆಂಜಸ್ ಎಲ್ಲ ಕಡೆಗೆ ಆಗ್ಯಾವು. ಇನ್ನೂ ಹೆಚ್ಚು ಅಭಿವೃದ್ಧಿ ಇಲ್ಲ ಅಂತಲ್ಲ, ಅಭಿವೃದ್ಧಿ ಇನ್ನೂ ಮಾಡಬೇಕು. ಒಪ್ತಾನೆ, ಕ್ಲೀನ್ಲಿನೆಸ್ ಆಗಬೇಕು. ಇನ್ನು ಹೆಚ್ಚು 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 ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅವನ ನಿಟ್ಟಿನಲ್ಲಿ ನಾವು ಇನ್ನೂ ಮುನ್ನುಗ್ಗಿ ದಾವಣಗೆರೆ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಒಂದು ಏನು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಒಳ್ಳೆ ಕ್ಷೇತ್ರ ಅನ್ನೋ ರೀತಿಯಲ್ಲಿ ನಾವು ಅಭಿವೃದ್ಧಿ ಪದದ ಹತ್ರ ಹೋಗ್ತೀವಿ. ಯಾವುದು ಯಾವ ಕಾಲೇಜು? ಈಗ ಮೊನ್ನೆ ಅಲ್ಲೇ ಲೇಡೀಸ್ ಕಾಲೇಜು ಅಲ್ಲೇ ಆರ್ಡರ್ ಕಾಪಿ ಕೊಟ್ಟು ನೀನು ನೋಡಿಲ್ಲ ನೀವು? ಬಂದು ಅಲ್ಲೇ ಕೊಟ್ಟು ಅದು ಎಲೆಕ್ಷನ್ ಮುಗಿದಿತ್ತು, ಎಲೆಕ್ಷನ್ ಇದಿತ್ತು ಅಂತಂದು ವೋಟಿಂಗ್ ಇತ್ತು ಅಂತ ನಿಲ್ಲಿಸಿದ್ರು. ವೋಟಿಂಗಾಗಿ ನೆಕ್ಸ್ಟ್ ಡೇನೇ ಬಂದೈತಿ. ಆದರೆ ಯಾರ ಬಿಜೆಪಿ ಅವ್ರು ನಮಗೆ ತಿಳಿಸ್ತಾರೆ ಇದು ಇಲ್ಲ. ಈಗ AI ಟೆಕ್ನಾಲಜಿ MLA ಅವ್ರು ನೀವೀಗ ಸೊ ತಾವು ಏನೇನು ಪ್ಲಾನ್ ಮಾಡಿದ್ರ ಏನ್ರಿ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ? AI ಟೆಕ್ನಾಲಜಿ ಇದೆ ಈಗ. ಮಾಡಲಿ ಸರ್. ಇಲ್ಲ, ಒಂದು ಪ್ರಪೋಸಲ್ ಐತ್ರಿ ಸರ್, ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಹಂಗೆ ಮಾಡೋಣ ಅಂತ ಚೂರು. ಇದು ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಮಾಡೋಣ ಅಂತ. ಆಮೇಲೆ ನೀವು ನೋಡಿರಿ ಹೋದ್ಸಲಿ ಬಜೆಟ್ನಲ್ಲಿ ಹೆಂಗೆ ಚೂರು ಇಂಡಸ್ಟ್ರಿಯಲ್ ಪಾಲಿಸಿ ಚೂರು ಟ್ವೀಕ್ ಮಾಡಿದ್ರು, ಚೂರು ಇನ್ಸೆಂಟಿವ್ಸ್ ಕೊಟ್ಟಾರೆ. ನಮ್ಮ ಬೆಂಗಳೂರಿನಲ್ಲಿರೋವೆಲ್ಲ ಓಕೆ, ಮೈಸೂರಿಗೆ ಬರ್ರಿ, ಹುಬ್ಳಿಗೆ ಬರ್ರಿ, ದಾವಣಗೆರೆಗೆ ಬರ್ರಿ ಅಂತ. ಸೊ ಇದು ಆಗ್ತೈತೆ ರೀ ಸರ್. ಜನನೂ ಭಾಳ ಬೆಂಗಳೂರು ಭಾಳ ಕ್ರೌಡೆಡ್ ಆಗ್ತೈತಿ. ಅವರಿಗೂ ಮೈಸೂರು ದಾವಣಗೆರೆ ಆದರೆ ಅನುಕೂಲ, ನೀವು ಕೆಲಸನೂ ಮಾಡ್ಬೋದು, ಬೆಣ್ಣೆ ದೋಸೆನೇ ತಿನ್ಬೋದು. ಈ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡಿದ್ರಿ ಸರ್ ತಾವು? ಹ್ಞೂ ರೀ. ಇಲ್ಲಿ ಅದೇ ಇಂಡಸ್ಟ್ರಿಯಲ್ ಕಾರಿಡೋರ್ ಒಂದು ಪಾಲಿಸಿ ಐತ್ರಿ ಸರ್, ಅದು ನೀವು ನೋಡ್ಬೋದು ರೀ. ಈಗ ಚುನಾವಣೆ ಘೋಷಣೆ ಆದಾಗಲಿಂದ ಸಹ ಬರಿಗಾಲಲ್ಲಿ ಮುಂಚಿನ ಪ್ಲಾನ್ ಐತೆ. ಹಾಂ, ಅದಾಗೆ ಆಗ್ತದೆ ರೀ ಸರ್. ಭಗವಂತಗೆ ಪ್ರಾರ್ಥನೆ ಮಾಡಿದ್ಮೇಲೆ ಏನಾರ ಫಲ ಕೊಟ್ಟೆ ಕೊಡಿ. ಯಾರಪ್ಪ ಸಾಕು, ನಾವು ಊಟ ಆಗಿಲ್ಲಂದು ಇನ್ನೂ ಖುಷಿ ಪಡೋರು. ಹಾಂ, ಅವ್ರಿದ್ದರು ಖುಷಿ ಪಡೋರು. ಮೊಮ್ಮಗ ಗೆದ್ದನ ಅಂಥೇಳಿ ಅವನಿಗೂ ಒಂದು ಸ್ವಲ್ಪ ಬೆನ್ನು ಚಪ್ಪರಿಸೋರು. ಆ ನಿಟ್ಟಿನಲ್ಲಿ ಇವತ್ತು ನಾನು ಚಪ್ಪರಿಸೋದನಿ. ಮುಂದೆ ಒಳ್ಳೆ ಮುನ್ನುಗ್ಗಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡಬೇಕು ಅವನು. ಅದು ಅವ್ರ ಕೆಲಸ. ನೀವು ಕೈ ಬಿಡಿ, ಕೈ ಬಿಡಿ. ಮಲ್ಲಿಕಾರ್ಜುನ ಸೌಕರ್ಯರಿಗೆ ಜಯ ಜಯ ಮರಣ.